ಸೊ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂದರೆ ನಾನು ಗಿರಿನಗರಲ್ಲಿರೋ ಕಾರ್ಯಸಿದ್ಧಿ ಆಂಜನೇಯಕ್ಕೆ ಹೋಗ್ತಾ ಇದ್ದೀನಿ. 2ನೇ ಸರಿ ಪೂರ್ಣ ಫಲ ಸಮರ್ಪಣೆ ಅರ್ಕೆ ತೊಗೊಂಡಿರೋದ್ರಿಂದ ಸೊ ಈ ವಿಡಿಯೋ ಮಾಡೋದ್ರಿಂದ ನಿಮಗೂ ಇನ್ಫಾರ್ಮೇಷನ್ ಶೇರ್ ಆಗುತ್ತೆ. ಯಾರೆಲ್ಲ ಈ ಅರ್ಕೆ ಮಾಡಬೇಕು ಅಂದ್ಕೊಂಡಿದ್ರು ಅವ್ರಿಗೆ ಯೂಸ್ ಆಗುತ್ತೆ ಅಂತ ಒಂದು ಐಡಿಯಾ ಸಿಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ನಾನು ಮೆಟ್ರೋ ಫೆಸಿಲಿಟೀಸ್ ಇಲ್ಲ ನಮ್ಮ ಮನೆ ಹತ್ರ, ಸೊ ನಾನು ಬಸ್ ತೊಗೊಂಡಿದ್ದೀನಿ ಡೈರೆಕ್ಟು. ಬಸ್ ಆದರೂ ಆಯಿತು, ಮೆಟ್ರೋ ಆದರೂ ಆಯಿತು. ವಿಜಯನಗರ ಸೈಡು ನೀವು ದೀಪಾಂಜಲಿ ಮೆಟ್ರೋ ಸ್ಟೇಷನ್ ಹತ್ರ ಇಳ್ಕೊಬೋದು, ಇಲ್ಲಾಂದರೆ ಬಸ್ ಸ್ಟಾಪ್ ಹತ್ರ ಇಳ್ಕೊಂಡು ಅಲ್ಲಿಂದ 2 ಕಿಲೋಮೀಟರ್ಸ್ ಅಷ್ಟೇ ನೀವು ಟೆಂಪಲ್ನ ರೀಚ್ ಆಗ್ಬೋದು. ಮತ್ತು ಟೈಮಿಂಗ್ಸ್ ಕೂಡ ನಾನು ನಿಮಗೆ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಈ ಟೈಮಿಂಗ್ಸಲ್ಲಿ ನೀವು ಯಾವಾಗ ಬೇಕಾದರೂ ಟೆಂಪಲ್ಗೆ ಹೋಗ್ಬೋದು, ಓಪನ್ ಇರುತ್ತೆ. ಸೊ ಗೈಸ್, ಇದೇನೇ ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ ಅಂದರೆ ನೋಡೋಕ್ಕೆ ತುಂಬ ದೊಡ್ಡದು ಮತ್ತು ತುಂಬ ಚೆನ್ನಾಗಿದೆ. ಇಲ್ಲಿ ಬಂದು ಒಂಥರ ಪೀಸ್ ಅನಿಸುತ್ತೆ. ಸೊ ಟೆಂಪಲ್ ಎಂಟ್ರೆನ್ಸಲ್ಲೇ ನೀವು ನೋಡ್ತಿರೋ ಹಾಗೆ ಒಂದು ಕೋಕೋನಟ್ ಪ್ಲೇಸ್ ಇದೆ. ಅಲ್ಲಿ ನಿಮಗೆ ಇಷ್ಟ ಬಂದಿರೋ ಅಂಥ ಒಂದು ಕೋಕೋನಟ್ನ ಪಿಕ್ ಮಾಡಿಕೊಂಡು ಕೌಂಟರ್ ಹತ್ರ ಹೋಗಿ, ಕೌಂಟರಲ್ಲಿ ನಿಮಗೆ 150 ರುಪೀಸ್ಗೆ ಇಸ್ಕೊತಾರೆ. ಇಸ್ಕೊಂಬಿಟ್ಟು ಆ ಕೋಕೋನಟ್ ಮೇಲೆ ಡೇಟು ಮತ್ತು ನಂಬರ್ನ ಬರೆದು ಅದ್ರ ಜೊತೆಲಿ ನಿಮಗೊಂದು ಕೈಗೆ ಕಟ್ಕೊಳ್ಳೋಕ್ಕೆ ದಾರ ಮತ್ತು ಆಂಜನೇಯ ಶ್ಲೋಕ ಇರೋ ಅಂಥ ಒಂದು ಫೋಟೋ ಕೊಡ್ತಾರೆ. ಅದನ್ನ ತೊಗೊಂಡು ನೀವು ಟೆಂಪಲ್ ಒಳಗಡೆ ಹೋಗಬೇಕು. ಅಲ್ಲಿ ಒಂದು ಪ್ಲೇಸಲ್ಲಿ ಐನರು ಅಥವಾ ಪೂಜಾರರು ಕೂರಿಸ್ಕೊಂಬಿಟ್ಟು ಸಂಕಲ್ಪ ಮಾಡಿಸಿ ಮತ್ತು ಮಂತ್ರ ಹೇಳಿಸ್ತಾರೆ. ಸೊ ಗೈಸ್, ಅದಾದಮೇಲೆ ನಿಮಗೆ ಪೂಜೆನ ಮಾಡಿಬಿಟ್ಟು ನಮಸ್ಕಾರ ತಗೊಂಡು ಅಕ್ಷತೆ ಕಾಳನ್ನ ಕೊಡ್ತಾರೆ. ಅದನ್ನು ಇಟ್ಕೊಂಡು ನೀವು 3 ರೌಂಡು ಟೆಂಪಲ್ನ ಸುತ್ತಿ ಕಾಯಿನ ಕಟ್ಟಿ ಆ ಕಾಯಿ ಮೇಲೆ ನೀವು ಅಕ್ಷತೆ ಕಾಳನ್ನ ಹಾಕಬೇಕು ಬೇಡ್ಕೊಂಡು. ಸೊ ಅದಾದಮೇಲೆ ಕೈಗೆ ದಾರ ಕಟ್ಕೋಬೇಕು. ಅದಾದಮೇಲೆ ಮತ್ತೆ 16 ರೌಂಡ್ಸ್ನ ಹಾಕಿ ಒಂದು ಸೈಡಲ್ಲಿ ಬಂದು ಕುತ್ತಿ ನಿಮ್ಮ ಫೋಟೋಯಿಂದ ಏನು ಮಂತ್ರ ಇರುತ್ತೆ ಆ ಮಂತ್ರನ 108 ಸಲ ಓದಬೇಕು. ಜೊತೆಯಲ್ಲಿ ಹನುಮಾನ್ ಚಾಲೀಸ್ನ ಒಂದು ಸಲ ಓದಬೇಕು. ಅದು ಓದಿದ್ರೆ ನೀವು ಅರ್ಕೆನ ಸ್ಟಾರ್ಟಿಂಗ್ ಕಟ್ತಿರಲ್ಲ ಅರ್ಕೆ, ಅದು ಮುಗಿಯುತ್ತೆ. ಸೊ ಗೈಸ್, ಪ್ರೊಸೀಜರ್ನ ನಾನು ಇಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ. ಮತ್ತು 16th ಡೇಸಲ್ಲಿ ನೀವು ಡ್ರಿಂಕ್ಸ್ ಅಥವಾ ನಾನ್ ವೆಜ್ ಏನೂ ಮಾಡೋಂಗಿಲ್ಲ. ಪ್ಯೂರ್ ಆಗಿತ್ತು ಅರ್ಕೆನ ಮಾಡಿದ್ರೆ ನೀವು ಅಂದ್ಕೊಂಡಿರೋದು ನಿಜವಾಗ್ಲೂ ಆಗುತ್ತೆ. ಸೊ ಗೈಸ್, ನಾನು ಇವಾಗ ಟೆಂಪಲಿಂದ ಆಚೆ ಬಂದಿದ್ದೀನಿ. ಫಸ್ಟ್ ಡೇದು ಕಾಯಿ ಕಟ್ಟೋ ಪ್ರೊಸೀಜರ್ ಏನಿದೆ ಅದನ್ನೆಲ್ಲ ಮುಗಿಸಿ. ಸೊ ಕಾಯಿ ಕಟ್ಟಿದ್ದು ಇವತ್ತಿಂದ 16th ಡೇಸ್ ನೀವೇನು ಮಾಡಬೇಕಂದ್ರೆ ಟೆಂಪಲ್ಗೆ 4 ಟೈಮ್ಸ್ ಬರಬೇಕು. ಬಂದು 16 ಪ್ರದಕ್ಷಿಣೆ ಹಾಕಿ 108 ಸಲ ಮಂತ್ರ ಹೇಳಿ 1 ಸಲ ಹನುಮಾನ್ ಚಾಲೀಸ್ನ ಓದಬೇಕು. ಮನೇಲಿದ್ದಾಗ ದೇವ್ರ ಪೂಜೆ ಮಾಡಿ 108 ಸಲ ಮಂತ್ರ ಹೇಳಿ 1 ಸಲ ಹನುಮಾನ್ ಚಾಲೀಸ್ ಹೇಳಿದ್ರೆ ಮುಗಿಯುತ್ತೆ. ಸೊ 16th ಡೇ ನೀವು ಟೆಂಪಲ್ಗೆ ಬಂದು ಕಾಯಿ ಬಿಚ್ಕೊಂಡು ಹೋಗಬೇಕು. 17th ಡೇ ನೀವು ಆ ಕಾಯಲ್ಲಿ ಪ್ರಸಾದ ಮಾಡಿ ನೀವು ತಿಂದು ಫ್ಯಾಮಿಲಿಗೆಲ್ಲ ಕೊಟ್ಟರೆ ನೀವು ಮಾಡಿರೋ ಅರ್ಕೆನ ಕಂಪ್ಲೀಟ್ ಆಗುತ್ತೆ. ನೀವು ನಂಬಿಕೆ ಇಟ್ಟು ಭಕ್ತಿಯಿಂದ ಮಾಡಿದ್ರೆ ಆಗುತ್ತೆ. ಗೈಸ್, ಇವತ್ತು ನಂದು 2nd ಡೇ ಟೆಂಪಲ್ಗೆ ಬರಬೇಕಾಗಿರೋದ್ರಲ್ಲಿ. ಸೊ ಒಳಗಡೆ ಟೆಂಪಲ್ದು ದರ್ಶನ ಮಾಡಿ ಆಚೆ ಕ್ಯೂ ಅಲ್ಲಿ ನಿಂತಿದ್ದೀನಿ ಪ್ರಸಾದಕ್ಕೋಸ್ಕರ. ಎಷ್ಟು ಕ್ಯೂ ಇದೆ ನೋಡಿ. ಸೊ ಗೈಸ್, ಪ್ರದಕ್ಷಿಣೆ ಹಾಕಿ ಮಂತ್ರ ಹೇಳ್ಬಿಟ್ಟು ಪ್ರಸಾದ ತಿಂದ್ಕೊಂಡು ಹೊರಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ರಶ್ ಇತ್ತು ಇವತ್ತು ಟೆಂಪಲು. ಸೊ ಗೈಸ್, ಇದು ನಂದು 16th ಡೇ. ಇವಾಗ ಹೋಗಿ ನಾನು 4th ಡೇದು ಪ್ರೊಸೀಜರ್ ಮುಗಿಸಿ ಕಾಯಿನ ಬಿಚ್ಕೊಂಡು ಬರಬೇಕು. ಅಲ್ಲಿಗೆ ನನ್ನ ಅರ್ಕೆ ಕಂಪ್ಲೀಟ್ ಆಗುತ್ತೆ. ಬನ್ನಿ ಟೆಂಪಲ್ ಹತ್ರ ಹೋಗಿ ಸಿಗುವ. ಸೊ ಗೈಸ್, ನಂದು ಪ್ರೊಸೀಜರ್ ಏನಿತ್ತು ಅದನ್ನೆಲ್ಲ ಮುಗಿಸಿ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ತೊಗೊಂಡು ಬಂದೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಇದನ್ನು ನೋಡೋಕ್ಕೆ. ಸೊ ನೋಡಿ, ಕೈ ಬಿಚ್ಕೊಂಡು ಇವಾಗ ನಾನು ಆಟೋ ಇಟ್ಕೊಂಡು ಮನೆಗೆ ಹೊಟ್ಟಿದ್ದೀನಿ. ಸೊ ಗೈಸ್, ನಿಮಗೆ ಏನಾದರೂ 16th ಡೇ ಕಾಯಿ ಬಿಚ್ಕೊಬರೋಕ್ಕಾಗಿಲ್ಲ ಅಂದರೆ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಹೋಗಿ ಬಿಚ್ಕೊಂಡ್ಬಂದು ನಿಮಗೆ ಕೊಡ್ಬೋದು. ಇಲ್ಲಾಂದರೆ ಟೆಂಪಲ್ ಅವರೇ ಬಿಚ್ಚುತ್ತಾರೆ. ಅದ್ರ ಮಿಡಲಲ್ಲಿ ನೀವೇನಾದರೂ ಮೆನ್ಸ್ಟ್ರುವಲ್ ಸೈಕಲ್ ಆಗಿದ್ದರೆ ಸ್ವಲ್ಪ 3 ಡೇಸ್ ಬ್ರೇಕ್ ತೊಗೊಳ್ಳಿ. ಅದಾದಮೇಲೆ ಪ್ರೊಸೀಜರ್ನ ಕಂಟಿನ್ಯೂ ಮಾಡಿ ಟೆಂಪಲ್ಗೆ ಹೋಗಿ ಕಾಯಿ ಬಿಚ್ಕೊಬನ್ನಿ. ಕಾಯಿ ಇರುತ್ತೆ, ಬಟ್ ಇರಲ್ಲ ಅಂತ ಆ ಪೂಜಾರಿ ಅವ್ರು ಹೇಳ್ತಾರೆ. ಬಟ್ ನಾನು ಹೋದಾಗ ಇತ್ತು, ಬಿಚ್ಕೊಬಂದೆ ನಾನು. ಸೊ ಗೈಸ್ ನೋಡಿ, ಇವಾಗ ನಮ್ಮಮ್ಮ ನಾನು ಅರ್ಕೆ ಮಾಡಿದ ಕಾಯಿಯಲ್ಲಿ ಇವಾಗ ನಮ್ಮಮ್ಮ ನನಗೆ ಎಷ್ಟು ಬೇಳೆ ಖೀರ್ ಮಾಡಿಕೊಟ್ಟವ್ರೆ. ನಾನು ಪಾಯಸ ಎಲ್ಲ ಸ್ವೀಟ್ ಅಷ್ಟು ತಿನ್ನಲ್ಲ, ಆದರೂ ಪ್ರಸಾದ ಅಲ್ವಾ ತಿನ್ನಬೇಕು. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿಗಂಟ ಟೇಕ್ ಕೇರ್, ಬಾಯ್ ಬಾಯ್.